ಭಾಳ ಸಂತೋಷ ಆಗಿದೆ. ಒಳ್ಳೆ ಸಂಬಂಧ, ಸಾಂಪ್ರದಾಯಿಕವಾಗಿ ನಮ್ಮ ಸನಾತನ ಧರ್ಮದ ಪ್ರಕಾರ ಮಠಮಾನ್ಯರ ಆಶೀರ್ವಾದದೊಂದಿಗೆ, ಭಾಳ ಜನರ ಆಶೀರ್ವಾದದೊಂದಿಗೆ ಇವತ್ತು ಅವರು ತಮ್ಮ ಜೀವನವನ್ನು, ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಅವರಿಗೆ ಶುಭವಾಗಲಿ. ಅವರು ಇನ್ನೂ ಚಲನಚಿತ್ರ ರಂಗದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿ ಪ್ರಬುದ್ಧರಾಗಲಿ ಅಂತೇಳಿ ಅರಸೀಕೆರೆ ಜನತೆಯ ಪರವಾಗಿ, ಇಡೀ ಕರ್ನಾಟಕ ರಾಜ್ಯ ಜನತೆಯ ಪರವಾಗಿ ಅವರಿಗೆ ಆಶೀರ್ವಾದವನ್ನು ಅವರಿಗೆ ನಾನು ಕೋರ್ತಾ ಇದ್ದೆ. ದಾಂಪತ್ಯ ಜೀವನ ಅವರು ಸುಖಕರವಾಗಿರ್ತಕ್ಕಂಥ ಜೀವನವನ್ನು ನಡೆಸಿ ಆದರ್ಶವಾದಂಥ ದಂಪತಿಗಳಾಗಿ ಬಾಳಲಿ ಅಂತೇಳಿ ನಾನು ಹಾರೈಸ್ತೀನಿ. ನಮ್ಮ ಕ್ಷೇತ್ರದವರು, ನನ್ನ ಮತದಾರರು, ಅದರಿಂದ ಅವರಿಗೆ ನಾನು ಭಾಳ, ಅವರ ತಂದೆಯವರು ನನ್ನನ್ನು 4 ಸಾರಿ ಶಾಸಕರನ್ನಾಗಿ ಮಾಡಲಿಕ್ಕೆ ಭಾಳ ಶ್ರಮಪಟ್ಟು ಹೋರಾಟ ಮಾಡಿ ನನ್ನನ್ನು ಶಾಸಕರನ್ನಾಗಿ ಮಾಡೋದಕ್ಕೆ ಅಡವಿ ಸ್ವಾಮಿ ಅಂತವರು ರಿಟೈರ್ಡ್ ಮಾಸ್ಟ್ರು, ಅವರು ನಿಜವಾಗಲೂ ನನ್ನ ಗೆಲುವಿಗೆ ಬಹಳವಾಗಿ ಶ್ರಮಿಸಿದ್ದಾರೆ. ಅದಕ್ಕೆ ನಾನು ಅವರಿಗೆ, ಅವರ ಕುಟುಂಬಕ್ಕೆ ಯಾವಾಗಲೂ ಕೂಡ ತುಂಬ ಋಣಿಯಾಗಿದ್ದೇನೆ. ಹೌದು, ಇಲ್ಲ, ಅವರು ಬಡವರು ಅನ್ನೋದಕ್ಕಿಂತ ಆದರ್ಶವಾದಂಥ ಕುಟುಂಬ. ಅವರ ತಂದೆಯವರು ಉಪಾಧ್ಯಾಯರು, ಆದರ್ಶವಾದಂಥ ಕುಟುಂಬ. ಆ ಕುಟುಂಬದಲ್ಲಿ ಅವರು ಬೆಳೆದು ನಿಜವಾಗ್ಲೂ ಅವರು ಭಾಳ ಮಟ್ಟಕ್ಕೆ ಏರಿದ್ದಾರೆ. ಇನ್ನೂ ಉನ್ನತ ಮಟ್ಟಕ್ಕೆ ಏರಲಿ ಅಂತಕ್ಕಂಥದ್ದು ನಮ್ಮ ಅರಸೀಕೆರೆ ತಾಲೂಕಿನ ಎಲ್ಲ ಜನತೆ ಆಶೀರ್ವಾದ ಅವರಿಗಿದೆ. ಈಗ ನಾನು ಇವತ್ತು ಸಂತೋಷವಾಗಿದ್ದೀನಿ. ಧನಂಜಯ ಅವರ ಮದುವೆಯಲ್ಲಿ ಇಂಥ ಇವತ್ತಿನ ರಾಜಕಾರಣದ ವಿಚಾರದ ಬಗ್ಗೆ ನಾನು ಮಾತನಾಡೋದಿಲ್ಲ. ನಾನು ಇದನ್ನು ಈ ಶುಭ ಸಂದರ್ಭದಲ್ಲಿ ಬಹಳ ಜನ ಎಲ್ಲ ಖುಷಿಯಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ರಾಜಕಾರಣವನ್ನು ಮಾತಾಡಿ ಅದನ್ನು ಬೇರೆ ಕಡೆಗೆ ತಿರುಗಿಸೋಕ್ಕೆ ನಾನು ಇಷ್ಟಪಡಲ್ಲ. ನಾನು ಇವತ್ತು ಮಾತನಾಡಲ್ಲ. ನಾನು ಭಾಳ ಸಂತೋಷವಾಗಿದ್ದೀನಿ. ಭಾಳ ನಮ್ಮ ಒಬ್ಬ ನಟ, ನಮ್ಮ ಅರಸೀಕೆರೆ ಬಾಲಕೃಷ್ಣ ಅವರು ಹಿಂದೆ, ಅವರು ನಮ್ಮ ನಟರು, ದೊಡ್ಡಣ್ಣ ಅವರು ನಮ್ಮ ನಟರು. ಭಾಳ ಅರಸೀಕೆರೆಯಲ್ಲಿ ಭಾಳ ಚಲನಚಿತ್ರ ನಟರು ನಮ್ಮ ಅರಸೀಕೆರೆಗೆ ಮೆರುಗನ್ನು ತಂದು ಕೊಟ್ಟಿದ್ದಾರೆ. ಅವರನ್ನು ಜ್ಞಾಪಕ ಮಾಡಿಕೊಂಡು ಇವತ್ತು ಇವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇದಕ್ಕೆ ನಾವು ಭಾಳ ಸಂತೋಷ ಪಡಬೇಕು ಹೊರತು ಇವತ್ತು ಇನ್ಯಾವ ವಿಚಾರನೂ ನಾನು ಪ್ರಸ್ತಾಪ ಮಾಡಲ್ಲ. ಅದಕ್ಕೋಸ್ಕರಲೇ ವೇದಿಕೆ ಇದೆ, ಅಲ್ಲಿ ಮಾತನಾಡೋದು. ಥ್ಯಾಂಕ್ ಯು ಸರ್.